ಮಾಂಗಲ್ಯ ನಾವು ಹೇಳ್ತಾರಲ್ಲ ಆಲ್ಮೋಸ್ಟ್ ನಾನು ಈಗ ನೋಡಿ ಸರ್, ಈಗ ಕ್ಲೈಮ್ಯಾಕ್ಸ್ ಸೀನಲ್ಲಿ ನಾನು ಶೂಟ್ ಮಾಡ್ತಾ ಇದ್ರು ಒಂದು ಇನ್ಸಿಡೆಂಟ್, ತುಂಬಾ ಎಮೋಷನಲ್ ಸೀನು. ಅವತ್ತು ನನ್ನ ಲಕ್ಕಿಗೆ ಇವ್ರು ಬಂದ್ಬಿಟ್ಟಿದ್ದಾರೆ ಸರ್, ಪ್ರೊಡ್ಯೂಸರ್ ಬಂದ್ಬಿಟ್ಟಿದ್ದಾರೆ, ಸಿದ್ದಿಕ್ ಅವ್ರು ಬಂದ್ಬಿಟ್ಟಿದ್ದಾರೆ ಚೆನ್ನೈಯಿಂದ. ಅವ್ರಲ್ಲಿ ಕೂತಿದ್ದಾರೆ, ನನಗೆ ಗೊತ್ತಿಲ್ಲ, ನಾನು ಸೀನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಅದು ಆಲ್ಮೋಸ್ಟ್ ನಾನು ಸಾಯೋದು ಯಾವುದೋ ಒಂದು ಸೀನು, ತುಂಬ ಎಮೋಷನಲ್ ಆಗಿ ಅಳ್ತಾ ಅದನ್ನು ಸೀನ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಮುಗೀತು ಅಲ್ಲಿಗೆ ಸೀರಿಯಲ್. ಅವರು ಹೋಗ್ಬೇಕಾದ್ರೆ ಹೇಳಿದ್ದಾರೆ, ನೆಕ್ಸ್ಟ್ ಸೀರಿಯಲ್ಗೆ ಅವರೇ ಹೀರೋ ಹಾಕೊಂಬಿಡಿ ಅಂತ. ಆದ್ರೆ ಮನೆ ದೇವರು ಅಂತ ಶುರು ಆಯ್ತು ಸರ್, ಮನೆ ದೇವರು ಅಂತ. ಅವ್ರದ್ದು ಮಾ, ಒಬ್ಬೊಬ್ರದ್ದು ಒಂದೊಂದು ಸೀರೀಸ್ ಸರ್. ಇವರು ಮಾಂಗಲ್ಯ ಈ ತರ ಮಾ ಒಬ್ಬೊಬ್ರು ಕಾಕ ಹಿಂಗೆ. ನೆಕ್ಸ್ಟ್ ಮನೆ ದೇವರು ಮಾಡಿದ್ವಿ, ಅದೊಂದು 100 ಎಪಿಸೋಡ್ ಅಷ್ಟೇ ಆಗಿದೆ ಆಲ್ಮೋಸ್ಟ್. ಸರ್ ಮಾಂಗಲ್ಯ ಆಲ್ಮೋಸ್ಟ್ ಒಂದು 50-60 ಎಪಿಸೋಡ್ಸ್ ಬಂದೆ ನಾನು ಲಾಸ್ಟ್ ಅಲ್ಲಿ. ಅಂದ್ರೆ ನಮಗೆ ಸ್ವಲ್ಪ ಡೇಟ್ಗಳು ಅಡ್ಜಸ್ಟ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಸರ್. ನನ್ನ ಕೆರಿಯರ್ ಅಲ್ಲಿ ಹೇಳ್ಬೇಕು ಅಂದ್ರೆ ಒಂದು ದಿನಕ್ಕೆ 6 ಸೀರಿಯಲ್ ಆಕ್ಟ್ ಮಾಡಿದ್ದೀನಿ ಸರ್. ಹೌದು, ಅದೊಂದು. ಕನಸಿನ ರಾಣಿ ಮಾಲಾಶ್ರೀ ಅವರು ದಿನಕ್ಕೆ 6 ಸಿನಿಮಾದಲ್ಲಿ ಹೌದು ಕೇಳಿದ್ದೀನಿ ಸರ್, ನಾನು ಕೇಳ್ಪಟ್ಟಿದ್ದೆ. ಲಕ್ಷ್ಮಿ ಇದ್ದಂಗೆ ಆ ಸಿನಿಮಾ ಹಿಟ್ ಆಯ್ತು, ಹಾಕಿದ್ದು ವಾಪಸ್ ಬಂದು ಆ ಜಮಾನ ಮತ್ತೆ ಯಾರು ಮಾಡಕ್ಕಾಗಲ್ಲ. ಹೌದು ಆ ಲೆವೆಲ್ ಒಂದು ಸೀರಿಯಲ್ ಒಂದು ದಿನಕ್ಕೆ 6 ಸೀರಿಯಲ್. ಹೌದು ಸರ್, ಆತರ ಇಲ್ಲ. ಅದು ಬೆಳಗ್ಗೆ 5 ಗಂಟೆಗೆ ಹೊರಟ್ಬಿಟ್ಟೆ ಸರ್ ಅವತ್ತು. ಒಂದು ಬ್ಯಾಗು, ಅವಾಗ ನನ್ನ ಹತ್ರ ಕಾರ್ ಇರ್ಲಿಲ್ಲ, ಒಂದು ಬೈಕು, ಒಂದು ಪಲ್ಸರ್ ಬೈಕಿಗೆ ಒಂದು ಬ್ಯಾಗು, 6 ಕಾಸ್ಟ್ಯೂಮ್ಗಳ್ದೆಲ್ಲ ರೆಡಿ ಮಾಡಿಕೊಂಡು. ಲೊಕೇಶನ್ ಇಲ್ಲ ಬ್ಯಾಂಗ್ಳೂರೇ ಆದ್ರೂ ಕೂಡ ದೂರ ಅದಲ್ವಾ, ಇಷ್ಟೊಂದು ಇದಿರ್ಲಿಲ್ಲ ಬಿಡಿ ಆಗೆಲ್ಲ ಟ್ರಾಫಿಕ್ ಎಲ್ಲ. ಅಂದ್ರೆ ಬಟ್ ರಾತ್ರಿ 10 ಗಂಟೆ ತನಕ ಕವರ್ ಮಾಡಿದ್ದೀನಿ ಸರ್. 6 ಕ್ಯಾರೆಕ್ಟ್ರು 6 ತರ ವಿಭಿನ್ನವಾಗಿರುತ್ತೆ. ಅದ್ರಲ್ಲಿ ಜೊತೆಲಿ ಒಂದು ಟೈಟ್ಲ್ ಸಾಂಗ್ ಬೇರೆ, ಮುತ್ತಿನ ತೆನೆ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ರು ನೋಡಿ. ಮಾತಾಡ್ತಾ ಒಂದೊಂದೇ ಬರ್ತಾ ಇದೆ. ಮುತ್ತಿನ ತೆನೆ, ಅದು ಟೈಟ್ಲ್ ಸಾಂಗ್ ಬೇರೆ ಶೂಟ್ ಮಾಡ್ತಾ ಇದ್ರು. ಸಾಂಗಲ್ಲೂ ಇರಬೇಕು. ಅವ್ರು ಹೇಳ್ತಾರೆ, ನೀವು ಅಲ್ಲೂ ಆದ್ರೆ ಇಲ್ಲಿ ಸಾಂಗಲ್ಲಿ ಮಿಸ್ ಆಗ್ತೀರಿ ಅಂತ. ಮತ್ತೆ ಹೋಗ್ಬೇಕು. ಅದು ಒಂದು ಪುಟ್ಟಣ್ಣ ಇದ್ರೆ, ಒಂದು JP ನಗರ್ ಇರುತ್ತೆ, ಒಂದು ಈ ಕಡೆ ಇದೆ, ಕಂಟ್ರೋಲಲ್ಲಿದೆ. ಅದ್ ಬಿಟ್ಟು ಜಯರಾಜ್ ಹೌಸ್ ಅಲ್ಲಿ ಶೂಟಿಂಗ್ ಕೊಡ್ತಾ ಇದ್ರು ಸರ್ ಅವಾಗ. ಜಯರಾಜ್ ಹೌಸ್ ಅಂತ ಹೇಳ್ಬಿಟ್ಟು ನಿಮಗೆ ವಿಲ್ಸನ್ ಗಾರ್ಡನ್ ಅಲ್ಲಿ ಅವ್ರ ಮನೇಲಿ ಶೂಟ್ ಮಾಡ್ತಾ ಇದ್ದೆ. ಮ್ಯಾಕ್ಸಿಮಮ್ ಅಲ್ಲೇ ಮಾಡ್ತಾ ಇದ್ದೆ ಅವ್ರ ಮನೇಲಿ. ಸೊ ಅಲ್ಲೊಂದೆರಡು ದೂರದರ್ಶನ್ಗೆ ಎಲ್ಲ ಮಿಕ್ಸಪ್ ಆಗ್ಬಿಟ್ಟಿತ್ತು. ಒಂಥರ ಚೆನ್ನಾಗಿತ್ತು ಸರ್. ಯಾವಾಗಿಂದ ಒಂಥರ ನಿಜವಾದ ಕಲೆಗೆ ತೊಳಲಾಟ. ಈಗ ಬಿಡಿ, ಅದು ಕಮರ್ಷಿಯಲ್ ಚೇಂಜ್ ಆಗ್ಬಿಟ್ಟಿದೆ. ಅದೊಂಥರ ನಿಜವಾದ ಕಲೆಗೆ ಚೆನ್ನಾಗಿತ್ತು ಸರ್.